ಅದಕ್ಕಾಗಿಯೇ ಮಾವಯ್ಯ ಶತ್ರುಗಳ ಚಿರವಲ್ಲ ಕಿತ್ತಿ ಬೀಸಾಡುವ ಹತ್ತಕ್ಕವಾದ ಬಲಶಾಲಿ ನಾನೆಂದು ಅಮ್ಮ ನಾನು ಇಲ್ಲದ ವೇಳದಲ್ಲಿ ಎನ್ನ ಮಗನನ್ನು ಕೊಂದಿಸಿದಿರಿ, ನೀವು ಮಾತ್ರ ಸುಖದಿಂದ ಬಾಳಿದಿರಿ ಮಾವಯ್ಯ. ನಿನ್ನ ಹಿರಿಯತನ ಅಷ್ಟದಲ್ಲೇ ಇರುವುದು. ಎನ್ನ ಮಗನ ಮಾತ್ರ ಎರವು ಮಾಡಿದೆಯಾ ಧರ್ಮರಾಯ? ಮಗನನ್ನು ಮಾಡಿ ಮಾವಯ್ಯ. ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ನಿನ್ನ ಮಾವನು ಸಾವಿಗೆ ನೇಮವನ್ನು ಕೊಡುತ್ತಾನ ಎಂಬುದನ್ನು ಮರಿ. ಯಾತಕ್ಕೆ ಮಾವಯ್ಯ? ಎಷ್ಟು ಮಾತ್ರಕ್ಕೆ ಸಾವಿಗೆ ನೇಮವನ್ನು ಕೊಡುವುದಿಲ್ಲ ಅಮ್ಮಯ್ಯ. ಮಾವಯ್ಯ, ಅಮ್ಮ ಹೋದರೆ ಶ್ರೇಷ್ಠನಾದ ಕಾಂತನನ್ನು ಕಳೆದುಕೊಂಡು ಹಿರಣ್ಯ ಮುಖವನ್ನೊತ್ತುಕೊಂಡು ಸರ್ವತ ನಾನು ಜೀವಿಸಲಾರೆನು ಮಾವಯ್ಯ. ಅಮ್ಮ ಉತ್ತರಿ, ತನ್ನ ಮುಖವನ್ನು ಒತ್ತುಕೊಂಡು ಈ ಭೂಮಿಯಲ್ಲಿ ಬಾಳುವುದು ಸಾಧ್ಯವಿಲ್ಲವೆಂದು ಹೇಳಿದೆಯಲ್ಲ. ಈ ಪ್ರಪಂಚದಲ್ಲಿ ರಂಡೆಯಾಗಿ ಯಾರು ಇಲ್ಲವೇನೋ ಅಮ್ಮಯ್ಯ. ಮಾವಯ್ಯ, ಅಮ್ಮ ಉತ್ತರಿ ಹೇಳುವೆನು ಕೇಳು ಮಾವಯ್ಯ. ಚೆನ್ನಾಗಿ ಹೇಳು. ವೈಧವ್ಯಕೇನ ಗುರಿಯಾದೆ ಮಾ ಮಾವಯ್ಯ. ಅಮ್ಮ ಉತ್ತರಿ, ಹಿರಣ್ಯ ಮುಖವನ್ನೊತ್ತುಕೊಂಡು ನಾನು ಸರ್ವತ ಜೀವಿಸಲಾರೆನು ಮಾವಯ್ಯ. ಮಾವಯ್ಯ, ಅಮ್ಮಯ್ಯ, ಶ್ರೇಷ್ಠನಾದ ಕಾಂತನನ್ನು ಕಳೆದುಕೊಂಡು ರೆಕ್ಕೆ ಮುರಿದ ಪಕ್ಷಿ ಅಂತಾಗಿದೆ ಈ ಅಮ್ಮ ಜೀವನ ಮಾವಯ್ಯ. ಪತಿಯಿಂದಲೇ ಸಮಾಗಮವನ್ನು ಮಾಡುವೆವು. ಎನ್ನ ಸಾವಿಗೆ ನೇಮವನ್ನು ಕೊಡು ಸುಭದ್ರ ರಮಣ. ಪತಿಯನ್ನಾಗಲಿ ಇರಲಾರೆನು ನಾನೊಂದು ಕ್ಷಣ. ಉತ್ತಮ ಗುಣ ಅತಿಶಯನಾದ ಉತ್ತರಿ ಮಾವಯ್ಯ. ನಿಮ್ಮ ಮುತ್ತೈದು ತನಕ್ಕೆ ಪಂಗಮ ತಂದೊಡ್ಡಿದನು. ತಿಳಿದು ನಿನ್ನ ಮುಖಲಕ್ಷಣ. ಪತಿ ಹಳದ ಸತಿಯಳ ಮುಖದಂತೆ, ನಾಯಕ ರಕ್ತವಿಲ್ಲದ ಪದಕದ ಹಾರದಂತೆ, ದೈವ ಸುದ್ದಿ ಇಲ್ಲದ ಕಾವ್ಯ ರಚನದಂತೆ, ಅಭಿಮಾನವಿಲ್ಲದ ಮೇಲೆ ನಿಮ್ಮ ಸ್ಥಾನವಲ್ಲ ಕಳಹೀನವಾಗಿ ಹೋದಂತಮ್ಮ ಉತ್ತರಿ.
ಮಾವಯ್ಯ, ಅಮ್ಮಯ್ಯ, ಮುತ್ತೈದೆಯರೆಂಬ ಮುಖವನ್ನು ನೋಡರೆ ಮುಚ್ಚಿ ಬಾಗಿಣವನ್ನು ಕೊಟ್ಟರೆ ಮಾವಯ್ಯ. ಅಮ್ಮಯ್ಯ, ಮಾವಯ್ಯ, ಮುತ್ತೈದರಿಗೆ ಕರೆದು ಮುತ್ತಿನ ಬಾಗಿಲಿಯನ್ನು ಕೊಟ್ಟರೆ ಎಂದು ಕೇಳಿದೀಯಾ? ಹೌದಲ್ಲವೇ ಮಾವಯ್ಯ? ಅಮ್ಮಯ್ಯ, ಮಾವಯ್ಯ, ಹಿಂದಕ್ಕೆ ಸತಿ ಹನಸುವಿಯ ದೇವಿಯು ಯಮನೊಡನೆ ಹೋರಾಡಿ ತನ್ನ ಗಂಡನ ಪ್ರಾಣವನ್ನೇ ಉಳಿಸಿಕೊಂಡಳು. ಹೌದು ಮಾವಯ್ಯ. ನೀವು ಸಮರಂಗಕ್ಕೆ ಹೋಗುವ ಪತಿಯನ್ನು ನಿಲ್ಲಿಸುವುದಕ್ಕೆ ನಿಮಗೇನಾಗಿತ್ತು? ಮಾವಯ್ಯ, ಅಮ್ಮಯ್ಯ, ನಾವು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಸಹ ನಮ್ಮ ಮಾತನ್ನೇ ಲೆಕ್ಕಿಸದೆ ರಣರಂಗಕ್ಕೆ ಹೋಗಿ ಹೆಣವಾಗಿ ಹೋದರಲ್ಲ ಮಾವಯ್ಯ. ಹೋದರೆ ಏನಾಯಿತು? ಸ್ವಲ್ಪ ಸಹಿಸಬೇಕಮ್ಮ ಉತ್ತರಿ. ಮಾವಯ್ಯ, ಅಮ್ಮಯ್ಯ, ಹೇಳುವಿನಿ ಕೇಳು ಮಾವಯ್ಯ. ಚೆನ್ನಾಗಿ ಹೇಳು. ಮುತ್ತೈದಿಯಾರೆನ್ನ ಮುಖವನ್ನು ನೋಡಲು ಮಾವಯ್ಯ. ಅಮ್ಮ ಉತ್ತರಿ. ಅಯ್ಯೋ, ಹಿರಿಯರು ನೀವಿದ್ದು ಹರಣಗೊಳಿಸಿದಿರಿ ನನ್ನ ಪತಿಯ ಪ್ರಾಣವನ್ನು. ಮಾವಯ್ಯ, ಅಮ್ಮಯ್ಯ, ಪತಿಯಿಂದಲೇ ಗತಿ ಮೋಕ್ಷವು, ಪತಿಯಿಂದಲೇ ಎಲ್ಲ ಶ್ರೇಷ್ಠವಲ್ಲವೇ ಮಾವಯ್ಯ? ಅಮ್ಮಯ್ಯ, ಈ ರಂಡೆ ಮುಖವನ್ನೊತ್ತುಕೊಂಡು ನಾನು ಅದೇಗೆಂದು ಜೀವಿಸಬೇಕು ಮಾವಯ್ಯ? ಮುತ್ತೈದೆಯರೆಂಬ ಮುಖವನ್ನು ನೋಡರೆ ಮುಚ್ಚಿ ಬಾಗಿಡವನ್ನು ಕೊಟ್ಟರೆ. ಅಯ್ಯೋ, ಕಲ್ಲು ಮನಸ್ಸು ಮಾಡಿ ವಲ್ಲಭನಿಂದಲೇ ಪ್ರಾಣವನ್ನು ಬಿಡುವೆವು. ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವ, ಬಿಡುವೆನು ಈ ಎನ್ನ ಪ್ರಾಣವ. ಅಮ್ಮ ಉತ್ತರಿ. ಮಾವಯ್ಯ, ಬೆಂಕಿ ಹಚ್ಚಿಸು ನಾನು ವಿಕ್ರಮಾಂಕಿತನಾದಿರಲು ಅಕ್ಕರದಿಲ್ಲದ ಹಾಕಿ ಕುಳಿತಿರಿ ಮುಗಿದ ಬೆಳೆಯ ಉರಳು. ಎಂತ ಅನ್ಯಾಯವನ್ನು ಮಾಡಿದೆ ಧರ್ಮರಾಯ. ಮನೆಯನ್ನು ಮಾತಿಯನ್ನು ಅನ್ಯಾಯ. ಅಪ್ಪ ಅರ್ಜುನ, ಗಜ, ನಾನೇನು ನಿನಗೆ ಅನ್ಯಾಯ ಮಾಡಿದೆ? ಎನ್ನ ಪುತ್ರನನ್ನು ಮಾಡಿದೆಯಲ್ಲೋ ಅಣ್ಣನಾದ ಧರ್ಮನಂದನ. ಎನ್ನ ಮನಸ್ಸಿನಲ್ಲಿ ದೋಷಾರೋಪಣೆಗಳನ್ನು ಕಲ್ಪಿಸಿ ಇಂದು ಬಂದರೆ ಅಭಿಮನ್ಯು ನಿನಗೆ ಮಾತ್ರ ಮಗನು, ನನಗೆ ಮಗನಲ್ಲವೇ? ನಿನ್ನೋರ್ವನಿಗೆ ಮಾತ್ರ ಪುತ್ರ ಶೋಕವು, ನನಗೆ ಪುತ್ರ ಶೋಕವಿಲ್ಲವೇ? ದುರಾಧೀನಾಗ್ರಣನಾದ ಪಾರ್ಥ, ಯಾತಕ್ಕಾಡಿದೆಯೋ ಇಂತ ನುಡಿ ಅನರ್ಥ. ಅಣ್ಣನಾದ ಧರ್ಮನಂದನ, ಪಾರ್ಥ, ನಿನ್ನಗೆ ಪುತ್ರನ ಮೇಲೆ ಹಂತಕರಣವಿದ್ದರೆ ಚಿಕ್ಕವನ ಚಕ್ಕರ ಬಿಂಬದ ಕೋಟೆಗೆ ತೆರಳುವಾಗ ತಕ್ಕದ್ದಲ್ಲಂದು ಹೇಳುವುದಕ್ಕೆ ನಿನ್ನ ನಾಲಿಗೆಯನ್ನು ಮುಕ್ತು ಬಿದ್ದು ಬರುವ ಹೇಗೆ? ಅಣ್ಣ, ನೆಟ್ಟಗೆಲ್ಲ ನಿನ್ನಯ ಗುಣ. ಕುಶಲಮತಿಯುತನಾದ ಅರ್ಜುನ, ಗಜ, ಅಸುಳೆಯು ರೋಷಾವೇಶದಿಂದ ರಿಪುಬಲವನ್ನು ಒರಗಿಸಿ ಬಿಡಲೆಂದು ಹೋದನು. ಅಸಮ ಚಕ್ರವ್ಯೂಹವನ್ನು ಭೇದಿಸುವುದು ನಿನ್ನ ಕಸದಳು ಎಂದು ಶಿಶುವಿಗೆ ಬಹುವಿಧದಿಂದ ಹೇಳಿದನು. ಅಸುಳೆಯು ರೋಷಾವೇಶದಿಂದ ರಿಪುಬಲವನ್ನು ಒರಗಿಸದೆ ಬಿಡಲೆಂದು ಹೋದನು. ಹೊಸಬ ನೀವು ಯಾರೆಂದು ಅಹಿತೋತ್ಸವದಿಂದ ಮುಸುಕಿದರೆ ವಿಸುಕಿದಿಂದ ಅವರ ಬಸುರು ಸೀಳಿದರು. ವಸುಧಿಪತಿಯಾದ ಸುಯೋಧನನ ಸುತ ನೋರವನ್ನು ಹೆಸರಿಲ್ಲದಂತೆ ಮಾಡಿದನು.
ಮುಸುಕಿ ಕರ್ಣ ತೋರಣಾದಿಗಳೆಂಬ ಷಡ್ರಥಾದಿಗಳನ್ನು ಕೈಗಡೆಸಿ ಕಳವಳಿಸುವಂತೆ ಮಾಡಿದನು. ಉಸಿರಳವಿಲ್ಲದ ಕೀರ್ತಿಯನ್ನು ಪಡೆದು ಕಡೆಗೆ ವಾಸವನ ಪಟ್ಟಣಕ್ಕೆ ಸೇರಿದನು. ಇನ್ನೇನಿದೆ ತಮ್ಮನಾದ ಗಾಂಡೀವಿ, ಇಂದಿಗೆ ಮಗನಾದನು ನಿರ್ಜೀವಿ. ಮಕುಟವರ್ಧನನಾದ ಹಾಗಜ ಭೀಕರೋನ್ಮತ್ತರಾದ ಕಲಾ ಸಾಧ್ಯವಾದಿಗಳು ಕೋದರ ಸಾಧಿಕಾದಿಗಳಿಗೆ ನೇಮವನ್ನು ಕೊಡದೆ ಅರಿಯದ ಕೋಶದ ಕಾರ್ಯಬಲ ಜಮಾಯದೊಳಗೆ ನುಗ್ಗಿಸಿಕೊಳ್ಳಬಹುದು. ಹಾಗಜ ಪಾರ್ಥ, ವೀರಾದಿ ವೀರರು ನಾವಿದ್ದು ಮಗನನ್ನ ಅನ್ಯಾಯವನ್ನು ಮಾಡಿದಿರಿ. ಹೊರಗಿನ ಮಾರ್ಯ ಹೊರಗ ಎಂಬವಂತೆ ನಾನು ಇಲ್ಲದ ವೇಳದಲ್ಲಿ ಎನ್ನ ಮಗನನ್ನು ಕೊಲ್ಲಿಸಿದಿರಿ. ನೀವೆಲ್ಲರೂ ಜೀವಗಳ್ಳರಾಗಿಯೇ ಉಳಿದಿರಿ. ಯಾರನ್ನ ಅನ್ನುವುದೇನಿದೆ ಧರ್ಮರಾಯ, ಮಗನನ್ನು ಮಾಡಿ ಕುಳಿತಿಯಲ್ಲೋ ಅನ್ಯಾಯ. ಹಣ್ಣ ಭೀಮಸೈನ, ನಿಷ್ಫಲದ ಮಾತುಗಳಿಂದ ಏನು ಪ್ರಯೋಜನ? ಅದು ಯಾತಕ್ಕೆ ಹಾಗಜ? ಹಿರಿಯನಾದ ಆಗ್ರಜನಿಗೆ ಇಂತಹ ಕಿರಿಯ ಮಾತುಗಳನ್ನು ಆಡಬಹುದೇ? ನಾನೇನನ್ನ ಆಡಿದನ ಭೀಮಸೈನ? ಅರಿಯದೆ ಗಂಧರ್ವನಾಗಿ ಇಂಥ ಬಿಡಿ ನುಡಿಗಳನ್ನು ಆಡಿದರೆ ಎಲ್ಲಿಗೆ ಮಾತ್ರ ಸರಿಬಾರದು. ಲೇಸವಾದರೂ ಮೋಸವಿಲ್ಲದ ಅಣ್ಣಯ್ಯನ ನಿನ್ನ ದುರ್ಭಾಷೆಗಳ ಕೇಳಿ ಮನ ಬೇಸರಗೊಂಡು ಕಣ್ಣೀರು ಸುರಿಸಿದರೆ ನಮ್ಮ ವಂಶ ನಾಶವಾಯಿತು. ಇಂದ್ರ ಸಂಜಾತನ ತಂದೆ ಇಲ್ಲದ ನಿನ್ನ ಕಂದನಿಗೆ ತಂದೆವಿಲ್ಲದ ವೇಳದಲ್ಲಿ ಪೋದಿರಂದು ಬಹು ಇದದಿಂದ ಬೆಳೆದನು. ತರಳನಾದ ಅಭಿಮಾನನು ಧರ್ಮಜನ ವಾಕ್ಯ ಉಲ್ಲಂಘಿಸಿದನು. ಸುಮ್ಮನೆ ಮಾತನಾಡಿದರೆ ಆಗ್ರಜನಲ್ಲಿ ತಪ್ಪೇನಿದೆ? ಅಭಿಮಾನನು ಅಂತಃಕರಣ ಪಟ್ಟು ನಕಲಾತ್ತರೆ ನಮ್ಮೆಲ್ಲರನ್ನು ಕರೆದುಕೊಂಡು ತಾನು ಸಹ ಬೆಂಬಲವಾಗಿ ಹೋದನು. ಅವನ ಆವಿಷ ಪರಿಮಿತಕ್ಕೆ ದಾರು ಮಾಡುವುದೇನು ಧನಜಯ? ಅಖಂಡ ಮೈರ್ ಮಂಡಲದಲ್ಲೇ ಬೆಸರಗೊಂಡ ಪ್ರಚಂಡ ತರಮಾದ ಭುಜಬಲೋದಂಡ ಪಾಂಡಿತ್ಯದೊಳ್ಳ ಖಂಡನದೊಳ್ಳ ಮಂಡಮಣಿಯಂತೆ ಒಪ್ಪುವ ಗಂಡುಗಳು ನೀರಿದ್ದು ಬಿಟ್ಟು ಬಂದಿ. ಆಗಜ, ಓ ಅನುಜ, ಪರಬಲವಲ್ಲ ಬೆದರವಂತೆ ನಿನ್ನ ಕರ ಪಲ್ಲಗಳು ಮೆರಿವ ಈಗ ಮುಕ್ಕು ಬಿದ್ದು ಬಂದು ಹೋಯಿತೆ ಹೇಗೆ? ಆಗಜ, ಅನುಜ, ಕಲಿತೀರ್ಮದಂದರೆ ಈ ಜಗತ್ತೆಲ್ಲ ತಲೆ ಕೆಳಗಾಗಿ ಮಾಡುವ ನಿನ್ನ ಕಲಿತನವೇನಾದರೂ ಸುಟ್ಟು ಹೋಯಿತೆ ಹೇಗೆ? ಓ ಅನುಜ, ಎನ್ನ ಮಗನನ್ನು ಮಾತ್ರ ಕೊಲ್ಲಿಸಿರಿ, ಎನ್ನಗೆ ಒಳ್ಳೆ ಸಹಾಯವೇ ಮಾಡಿರಿ. ಧೈರ್ಯಾನ್ವಿತನಾದ ಪಾರ್ಥನೆ, ಹಾಗಜನೆ, ಇಂದಿನ ಯುದ್ಧದೊಳು ಚೈತ್ರತನೆಂಬುವನು ರುದ್ರಮೂರ್ತಿಯಿಂದ ಭದ್ರತರ ರೂಪಂ ಪಡೆದು ನಮ್ಮನ್ನು ಎನ್ನ ಸೈನ್ಯ ಸಮುದ್ರವೆಲ್ಲ ಗಸ್ಗಳಿಸಿದನು. ಬೇಗನೆ ನಾವು ಕಾಲನ ಯುದ್ಧ ಕಾಲನದವಳು ಮುದ್ದು ಮುಗಿಯರಾದ ದ್ರೌಪದಿಯಂ ಕತ್ತೊಯ್ಯಂದ ಬಂದ ಬುದ್ಧಿ ಇಲ್ಲದ ಚೈತ್ರತನಂ ಹಿಡಿದು ಶುದ್ಧರನಂ ಹಿಡಿದು ಮದವನ್ನ ಮುರಿವಂತೆ ಕಳುತ್ತಿದ್ದನು. ಬದ್ಧನಾದ ಧರ್ಮಜನ ಪಾದಕ್ಕೆ ಬಿದ್ದ ಕಾರಣ ಬದ್ಧನಾದ ಸೈನ್ಯವನಂ ಗುದ್ದುವ ಸಮಯದಲ್ಲಿ ಎನ್ನ ಕರಮಂ piಡಿದು ಎನ್ನ ಪ್ರಾಣ ಉತ್ತರಿಸಬೇಕೆಂದು ಮಾಡಿದೆಯೋ ಮೂಲ. ನಿನ್ನ ಸಂಗ್ರಾಮಕ್ಕೆ ಹೋಗುವ ತುಂಗ ವಿಕ್ರಮನಿಗೆ ಹಿಂದೆ ಹೋದರೆ ಚಕ್ರಬಿಂಬ ಮುಂಭಾಗದಲ್ಲಿ ನಿಂತಿರುವ ಮಂಗನು ಎನ್ನ ಅಂಗಕ್ಕೆಲ್ಲ ರಂಧ್ರಮಯ ಮಾಡಿ ಕಳಿಸಿದನು. ಇಂದಿನ ದಿನ ಅಪಜಯಂಗನೆ ಅವನೇ ಪರವಾಗಿ ಹೇಳು. ಜಯಂಗನಿಯು ನನಗೆ ಬೆಂಬಲ ಬಿದ್ದಿರುವಳು. ಕೌರವರ ಕಡೆಯಿಂದ ಗಂಟಲ ಕಾಣದಂತಿರುವ ನಮ್ಮ ಸೈನ್ಯ ಬಂಡರೆಲ್ಲ ಕಂಟಕದ ಪ್ರಾಣಗಳಾಗಿ ಅವರ ಅವಧಿ ಹಿಂತಿರುಗಿ ಬಂದರು. ಇಂದ್ರಕೋರ ದ್ರುಪದಾದಿ ನಾಯಕರು ಪ್ರಾಣದಿಂದ ಉಳಿದು ಬಂದಿದ್ದೇ ದುಸ್ತರ. ಅಣ್ಣ ವಾಯುಕುಮಾರ, ಅಭಿಮಾನ್ಯನೇನು ಹೋದರೆ ಚಿಂತೆ ಇಲ್ಲ,
ನಕಲಸ ದೇವಾದಿಗಳು ನೀವೆಲ್ಲರೂ ಜೀವದಿಂದ ಉಳಿದು ಕ್ಷೇಮಕರ ಅಗ್ರಜ ಅನುಜ ಬರ್ರಿ ಕುಂಡಿಗಳ ಪ್ರಾಣವನ್ನು ತಿನ್ನುವ ಪ್ರಾಣವು ನಿನ್ನಲ್ಲಿದ್ದು ಒನ್ನ ಮಗನನ್ನು ರಣಮಂಡಲದಲ್ಲಿ ಹೇಗೆ ಬಿಟ್ಟು ಬಂದಿ ಅಗ್ರಜ ಅನುಜ ಅಭಿಮಾನಿಯೇನು ಬಿಟ್ಟಿಯ ಮಗನು ಅವನ ಮೇಲೆ ನಿಮಗೆ ತಕ್ಕೆ ಅಂತಃಕರಣ ಹುಟ್ಟಿತು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಾಗಿದ್ದರೆ ನಿಮಗೆ ಸ್ವಲ್ಪವಾದರೆ ಸುರುಕು ತಟ್ಟುತ್ತಿತ್ತು ಯಾರು ನಂಬುವುದೇನಿದೆ ಅವನ ತಾಯಿಯ ಹೊಟ್ಟೆಯನ್ನು ಉರಿದುಕೊಂಡು ಹೋದನು ಸರ್ವರು ನೀವು ಸುಖದಿಂದ ಬಾಳರಿ ಈ ಕವನವಾದಿಗಳನ್ನು ನೀವೇ ರಾಜ್ಯವನ್ನು ತಮ್ಮನಾದ ಧನುಂಜಯ ಹಾಗಾಗ ಏನು ಹೇಳಲಿ ಇಂದಿನ ಕಾಲದ ಆಚರಣೆ ಇನ್ನೇನು ಹೇಳಬೇಕೆಂದುಕೊಂಡಿರುವಿ ಧರ್ಮಜನೆ ಕಂದನಾದ ಅಭಿಮನ್ಯುವಿನ ಹಿಂದೆ ಹೋದ ನಮ್ಮ ಸೈನ್ಯ ಸಮೂಹವನ್ನು ಹಿಂದೂದಳನ ವರದಿಂದ ಸೈನ್ಯವನು ಸರ್ವರನ್ನು ವಿಮುಖರನ್ನಾಗಿ ಮಾಡಿದನು. ಸಾತ್ಯಕಿ ವಿರಾಟ ನಕುಲಾತ್ಯರನ್ನು ದಸೆಗಡಿಸಿದನು. ಸಹದೇವ ಕುಂತಿಭೋಜಿ ದ್ರುಪದಾದಿ ನಾಯಕರನ್ನು ಹಿಂದಿರುಗಿಸಿದನು. ತಮ್ಮನೇ ಅಕೋ ನೋಡು, ರುಕೋದರ ವಿಸಿಕಂಗಳ ನಾಟಿ ರಕ್ತವು ಹೇಗೆ ಬಸಿಯುತ್ತಿರುವುದು. ಕೂಸಿನ ಹಿಂದೆ ಹೋಗಿ ಕಾಳಗವಿಸುವುದಕ್ಕೆ ವಶವಿಲ್ಲದಂತಾಯಿತು. ಕಡುಗಲಿಯಾದ ಪಾರ್ಥ ಇಂದಿನ ಕಾರ್ಯ ವ್ಯರ್ಥ. ಸಾಕು ಸಾಕು, ನಾನೇನು ಇರಲಾರೇನೋ ಸರ್ವತ. ಪಡವಿಪನಾದ ಧರ್ಮಜನೆ ಕೇಡು ನುಡಿಗಳನ್ನು ನುಡಿದರೆ ಬಂದ ಫಲವೇನು? ಸಾಕು, ಇನ್ನ ಒಡೆಯನಿಲ್ಲದ ವಸ್ತುವಾದೇನು? ಎಷ್ಟು ಬರೆದುಕೊಂಡರೂ ಪುತ್ರ ಸ್ವರ್ಗಕ್ಕೆ ತಡೆಯದಾಗೇನು? ಅಗ್ರಜ ಪಾರ್ಥ ಬರೇ ಪಡನರಿಗಳೆಂಬ ಕವರವರ ಪಡಲೊಳಗ ನಾಂ ಪಡೆದ ಮಗನము ಕಡದ ಒಡ ದುರಾತ್ಮನ ಅವನು. ನಡಿ ನಡಿ ನುಡಿ ನುಡಿ ಇಡೀ ಅವನ ಜೀವಕ್ಕೆ ಸಂಸ್ಕಾರ. ಅಗ್ರಜ ಪಾರ್ಥ ದಕ್ಕನ ಎಳ್ಳುವ ಎನ್ನ ಕೋಪವು ಎಕ್ಕಳ ವಾಕ್ಯಮನ ಉಕ್ಕಡಿಸಿ ಬರುವುದು. ಧರ್ಮನಂದನ ಶೀಘ್ರವಾಗಿ ಎನ್ನ ಕೋಪ ರೀಪುಕುಮುದ ಪ್ರಚಂಡತರ ಮಾರ್ಥಾಂಡನೊಳಗೆ ವಿರಾಸು ತಮ್ಮನಾದ ಪಾರ್ಥ ತ್ರಿಲೋಕದೊಳಗೆ ಸಮರ್ಥ. ಹಾಗ್ರಜ ಇಂದಿನ ಅವಧಿ ಸಿಂಧು ಭೂಪಾಲಿ ನಮ್ಮ ಸೈನ್ಯವನೇ ನಮ್ಮ ಕಂದನ ಪ್ರಾಣಕ್ಕೆ ಮೂಲವಾದ. ಇಂದ್ರ ಸಂಜಾತ ರಿಪುಗಳ ಗರ್ಭ ನಿರ್ಮಿತ. ಧರ್ಮನಂದನ ದೇವನೆಂಬ ಮತಾಂಧನು ಎನ್ನ ಮಗನ ಮೇಲೆ ಹಾಗ್ರಜ ಪಾರ್ಥ ನಾಳೆ ಹರವಿಂದ ತನು ಅಸ್ತಮಿಂಚದ್ರೊಳಗಾಗಿ ಸೈನ್ಯವನೆಂಬ ದುಶ್ಚಿಂತಕನ ಮಸ್ತಕವನ್ನು ಕತ್ತರಿಸುವನು. ನಾನು ಆಡುವ ಭಾಷೆಯನ್ನು ಕೇಳು ನೀನು. ಹೇಳು ಪಾರ್ಥ. ಹಾಗಜ ಪಾರ್ಥ ಸೈನ್ಯವನು ನಾಳೆ ಹರನ ದುರ್ಗದಲ್ಲಿಯೇ ಇರಲಿ, ಹರಿಯ ಕಡಲೊಳಗೆ ಅಡಗಿರಲಿ, ರವಿಯ ಮೊರೆ ಹೋಗಲಿ. ಪಟವಣಿಗೆ ಧರಣಿ ತಲಗುವ ಮುನ್ನ ಅವನನ್ನು ಕೊಲ್ಲದಿದ್ದರೆ ಅಗ್ನಿ ಪ್ರವೇಶವನ್ನು ಮಾಡುವನು. ಆಗ್ರಜ ನಿನ್ನ ತಮ್ಮನ ಮಾತೇ ನಿಜ. ಆಯ್ತು ಪಾರ್ಥ. ಎಲ್ಲ ಸಾರಥಿ ತೀರ್ಥರಾದೀಪನಂದನನಾದ ಹರ್ತನ ಮಾಡಿದ ಪ್ರತಿಜ್ಞೆಗೆ ದುರ್ಜನನಾದ ಸೈನ್ಯವನ ಸೆರೆ ಹರಗಡೆಯುವುದಕ್ಕೆ ಮಾಡಬೇಕು ಯುಕ್ತಿಯನ್ನು. ಧನುಂಜಯನ ಮನ ಕೋರಿಕೆಯನ್ನು ಈಡೇರಿಸುವುದಕ್ಕೆ ಕಾರಣನು ನಾನು. ಈ ಸಮಯದಲ್ಲಿ ಪಾಂಡವರ ಹತ್ತಿರ ಹೋಗಬೇಕು ನಾನಿನ್ನು. ಅರವಿಂದ್ರ ನೇತ್ರ ನಾರಾಯಣ, ನಿಮ್ಮ ಪಾದ ಪದ್ಮ ಕಂದನಾದ ಅಭಿಮನ್ಯನು ಇಂದಿನ ಅವಧಿ ಮರಣ ಹೊಂದಿದ್ದನು. ನಮ್ಮಂತ ಮಂದಭಾಗ್ಯರು ಇರಬಾರದು. ಧರ್ಮಾನಂದನ ಹೇಳುವೆನು ಕೇಳು.
ಯಮನಂದನ, ದೇವರೇ, ಬಿಡು ನಿನ್ನ ಮನದ ಯೋಚನೆ. ಪ್ರಪಂಚದಲ್ಲಿ ದೈವಾಜ್ಞೆಯಿಂದ ಉಂಟಾದ ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ದಾರಿಂದಲೂ ಸಾಧ್ಯವಿಲ್ಲ. ನೀನು ವಿವೇಕಿಯಾಗಿ ಚಿಂತೆ ಮಾಡಿದರೆ ಬಂದ ಫಲವೇನಿದೆ? ಯಮನಂದನ, ಪರಮಾತ್ಮ, ಮಗನಿಂದಲೇ ದುಃಖ, ಮಗನಿಗೋಸ್ಕರ ಗಳಿಸುವರು ರೊಕ್ಕ, ಹಗಲಿರುಳು ಮಾಡುವರು ಲೆಕ್ಕ, ಮಗನಿಂದಲೇ ಕಾಣಾಂತಕರವರಿಗೆ ಕಾಣುವರು ಸುಖ. ಮಗುವಿಗೋಸ್ಕರವೇ ಬಡವರನ್ನು ಬಾಯಿ ಬಡದು ಗಳಿಸುವರು ರೊಕ್ಕ. ದೈವ ಅಧೀನದಿಂದ ಮಗನು ಮಡದು ಹೋದರೆ ನಿನ್ನಂತೆ ಮಾಡುವರು ಕಡು ದುಃಖ. ಧರ್ಮಜ, ಪರಮಾತ್ಮ, ಪ್ರಥಮದಲ್ಲಿ ಮಗನು ಹುಟ್ಟಲಿಲ್ಲವೆಂಬ ಪುತ್ರ ವಾಜಿತ ಎಂಬ ಆದಿ ಚಿಂತೆ, ತದನಂತರ ಪ್ರಸವ ಸುಖವಾಗಿ ಎಂಬುದು ದ್ವಿತೀಯ ಚಿಂತೆ. ಅಲ್ಲಿಂದ ಕೂಸಿಯ ಗ್ರಹ ದೋಷಗಳು ಬರಲು ಬಗೆಯ ಮಗನಿಗೆ ವೈದ್ಯರ ಮನೆಗೆ ತಿರುಗಾಡುವುದು ತೃತೀಯ ಚಿಂತೆ. ನಂತರ ಏನು ಬಡತನವಿದ್ದರೂ ಮಗನನ್ನು ವಿದ್ಯಾವಂತನನ್ನಾಗಿ ಮಾಡಬೇಕೆಂಬುದು ನಾಲ್ಕನೇ ಚಿಂತೆ. ತದನಂತರ ಯೌವನ ಎಂಬ ದೇವಿ ಪ್ರಾಪ್ತವಾಗಲು ಮೆಲ್ಲನ ಧನಿಕರ ಮನೆಗೆ ಸುಳಿದಾಡಿ ಸಾಲವನ್ನಾದರೂ ಮಾಡಿ ವಿವಾಹ ಎಸಗಬೇಕೆಂಬುದು ಪಂಚಮ ಚಿಂತೆ. ಅಲ್ಲಿಂದ ಬಾಳೆಯೊಮ್ಮ ಪೇಳದಕ್ಕೆ ಹೋಗಿ ಸೊಸೆ ಮಕ್ಕಳ ಕಡೆಯಿಂದ ಕೋಲಿನಿಂದ ಹೊಡಿಸಿಕೊಂಡು ಮೂಲೆಯಲ್ಲಿ ಕುಳಿತು ಯೋಚಿಸುವುದು ಆರನೇ ಚಿಂತೆ. ಧರ್ಮಜ, ಪರಮಾತ್ಮ, ಅಲ್ಲಿಯೂ ನಿನ್ನ ಮಗನಂತೆ ಆಯುಷ್ಯ ತೀರಿ ಮಗನು ಮಡಿದು ಹೋದರೆ ಅಯ್ಯೋ ನಮ್ಮ ಮನೆಯ ಮುರಿಯಿತೆಂದು ಗೋಳಾಡುವುದು ಏಳನೇ ಚಿಂತೆ. ಧರ್ಮಜನೇ, ಪರಮಾತ್ಮ, ತನ್ನ ನಿಜವನ್ನು ತಾನು ಹರಿತರೆ ಜನನೀ ಜನಕರೆಂಬವರು ಯಾರು? ಪುತ್ರ ಮಿತ್ರ ಪೌತ್ರ ಯಾರು? ಕಮಲ ಪತ್ರದಲ್ಲಿ ಕಾಣುವ ಜಲದ ಗುಳ್ಳೆಯಂತೆಯೇ ಜೀವನವು ಬಹು ಚಪಲವಾದದ್ದು. ಬಂಧು ಬಾಂಧವರು ಸತಿ ಸುತ ಎಂಬವರು ಸಂತೆಯ ಕೂಟದಂತೆ ಕೂಡಿ ಬಯಲಾಗಿ ಹೋಗತಕ್ಕದ್ದು. ಸಿರಿ ಇದ್ದರೆ ತಾನು ಸಂಪಾದಿಸಿದ ಧನವೆಂಬ ಮಾಂಸವನ್ನು ಅಪಹರಿಸಬೇಕೆಂದು ಕುಳಿತಿರುವ ನೋಡುವ ಸ್ತ್ರೀ ಪುತ್ರ ಎಂಬ ಹತ್ತುಗಳು. ಧರ್ಮಜರೇ, ಕೈ ಬಿಟ್ಟು ಹೋದ ಫಲಕ್ಕೆ ಆಸೆ ಪಟ್ಟು ಮಿಡಕಬಹುದೇ? ಇದು ನಿನಗೆ ತಿಳಿಯದ ಧರ್ಮಭೂಪ. ಬಿಡು ಪುತ್ರ ಸೋಗರ ತಾಪ. ಕಪಟ ನಾಟಕನಾದ ಶ್ರೀಕೃಷ್ಣ ಭೀಮಾ, ಸರ್ಕಿಲ್ಲ ಸರ್. ಯುಧಿಷ್ಠಿರ ಪುತ್ರ ಶೋಕವನ್ನು ಉಪಶಾಂತಿಯನ್ನು ಬೇಡೋದಕ್ಕೆ ಬಂದಿಯಲ್ಲ ಈ ಕ್ಷಣ? ಹೌದು ಭೀಮಸೇನ. ಇಂದಿನ ಅವಧಿ ಕೌರವಾದಿಗಳ ಕಡೆಯಿಂದ ಕೊಲಿಸಿದಿ, ನಮಗೆ ಇಲ್ಲದ ದುಃಖವನ್ನು ತಂದು ತೆಗಿ. ಗೊಲ್ಲತಿಯರ ಪಾಲು ಬೆಣ್ಣೆ ಕದ್ದ ತಿಂದ ಫುಲ್ಲಲೋಚನೆ ನಿನ್ನ ಗುಣವೆಲ್ಲ ನಾನು ಬಲ್ಲನು. ನಗದರನೇ ರಂಗನಿಗೆ ಸೂತ್ರಧಾರನಾಗಿ ಮಗನಾದ ಅಭಿಮಾನ್ಯವನನ್ನು ಕಾಪಾಡುವುದೊಂದು ಅತಿಶಯ. ನಿನ್ನ ಮಾಯಾಕಾರ ಲೀಲೆ ನನಗೇನು ತಿಳಿದಿಲ್ಲ. ನಿನ್ನ ತಾಯಿಯನ್ನ ಕೊಂದ ಮಾಯಾಕಾರನು ಸೋದರ ಹಳೆಯನಾದ ಅಭಿಮಾನ್ಯವೇನು ಉಳಿಸುವೇನು ಮುರಾರೇ? ನಿನ್ನನ್ನು ಮಾತ್ರ ನಾನು ಎಂದಿಗೆ ನಂಬಲಾರನ ಶ್ರೀರೇ. ಆಹಾ, ಏನು ಮಾತನಾಡಿ ವಾಯುನಂದನ? ಇತ್ತ ಮಾತನಾಡಿನೋ ಕಿಟ್ಟು. ನಿನಗೇನು ಪುತ್ರ ಶೋಕದ ಮೇಲೆ ಭ್ರಾಂತಿಯೋ, ಐಶ್ವರ್ಯ ಭ್ರಷ್ಟನಾದರೆಂಬ ಚಿಂತೆಯೋ, ಇಲ್ಲವೇ ಅರಣ್ಯದಲ್ಲಿ ಕಂಡ ಹಣ್ಣು ಕಾಯಿಗಳನ್ನು ತಿನ್ನ ಮತಿಪ್ರಮಣೆಯೋ? ಆಯುಷ್ಯ ಮುಗಿದ ಅಭಿಮಾನ ಮರಣ ಹೋದರೆ ಎನ್ನ ಮೇಲೆ ಇಷ್ಟೊಂದು ಕೋಪವೇತಕ್ಕೆ? ನಾನೇನು ಮಾಡಿಲ್ಲ. ಅಭಿಮಾನ ಸಂಹಾರ. ನಿಮ್ಮ ಪ್ರಾಣಕ್ಕೋಸ್ಕರ ದ್ವಾರಿಕೆ ಬಿಟ್ಟು ನಿಮಗೆ ಬಿಟ್ಟಿ ದುಡಿಯವಿಲ್ಲವೇ? ನಿಮ್ಮ ಮನೋಬಯಕೆಯನ್ನು ಕೈಗೂಡಿಸುತ್ತಾ ಬಂದಿರುವನು. ಎನ್ನ ಕಡೆ ತಪ್ಪೇನಿದೆ ನಿನಗೆ ತಿಳಿದರೆ ಹೇಳು, ಇಲ್ಲವೇ ಇಲ್ಲಿ ಬಲ್ಲವರನ್ನಾದರೂ ಕೇಳು. ಬಿಡು ನಿನ್ನ ಮೂರ್ಖತನ. ಸಕಲಾಂತ ರಾಮಯಾದಿಯು ಸುಕುಮಾರನನ್ನು ಕಾಪಾಡುವುದೊಂದು ನಿನಗೆ ಸೇವೆ. ನಿನ್ನ ಕೌರವರ ಕಡೆಯಿಂದ ಕೊಲಿಸಿದಿ, ನಮಗೆ ಇಲ್ಲದ ದುಃಖವನ್ನು ತಂದೊಡ್ಡಿದಿ. ಗೊಲ್ಲತಿಯರ್ ಪಾಲ್ ಬೆಣ್ಣೆ ಕದ್ದ ತಿಂದ ಫುಲ್ಲಲೋಚನೆ ನಿನ್ನ ಗುಣವೆಲ್ಲ ನಾನು ಬಲ್ಲೆನು. ನೀನು ಏನು ಬಲ್ಲಿರಿಯೋ ಭೀಮ? ಸಕಲಾಂತ ರಾಮಯಾದಿಯು ಸುಕುಮಾರನನ್ನು ಕಾಪಾಡುವುದೊಂದು ನಿನಗೆ ಅತಿಶಯವೇ. ನಿನ್ನ ಮಾಯಾಕಾರ ಲೀಲೆಯೋ ನನಗೇನು ತಿಳಿದಿಲ್ಲ. ಸೋದರಿ ಮಗನಾದ ಸುಭದ್ರೆಯನ್ನು ದುಃಖಾಗ್ನಿರಿಸಿ ನಮ್ಮ ಅಣ್ಣ ತಮ್ಮಂದಿರಿಯ ಕಣ್ಣೀರು ತರಿಸಿದಿ. ಇಂಥ ಅನ್ಯಾಯ ಮಾಡಬಹುದೇ ಕಿತ್ತರಾಯ? ಎಲ್ಲರಲ್ಲಿ ಮಾಡಿದಂತೆ ನಿನ್ನ ಚಮತ್ಕಾರ ಎನ್ನ ಮುಂದೆ ತೋರ ಬಂದರೆ ನಿನ್ನ ದ್ವಾರಕಾಪುರವನ್ನು ಅಗ್ರಜ ಬಲರಾಮ ಮೊದಲಾದ ಯಾದವರನ್ನ ಪರಿವಾರವಲ್ಲವನ್ನು ಸೀರ ಸಮುದ್ರಕ್ಕೆ ಒತ್ತು ಒಯ್ಯದಿದ್ದರೆ ಭೀಮನಂಬ ನಾಮಯತಕ್ಕ ನಾರಾಯಣ ಎನ್ನ ಕರದಲ್ಲಿ ಮೆರೆಯುವ ಧ್ವಜೆಯನ್ನು ನೋಡಿ ಮಾತನಾಡೋ ಈ ಕ್ಷಣ. ಬಲ್ಲೆ ನಿನ್ನ ಜಂಬವನ್ನು ಭೀಮನೇ
ಮರಳಲಿ ಭೀಮ ಚೆನ್ನಾಗಿ ಹೇಳಕ್ಕಿತ್ತ ನಿನ್ನ ಜನತೈತ್ರೇವನ ಪಡೆಯಲೇ ಏನಾಗಿತ್ತು ನಿನ್ನ ಪಾಲು ಸಮರದಲ್ಲಿ ಮಾತಂಗದ ತೀರ ಓಡಿ ಬಂದ ಸೂರ ಮಾತಂಗದ ತೀರ ಓಡಿ ಬಂದ ಸೂರ ಏನಾಯ್ತು ನಿನ್ನ ಭೀಕರ ಪಲ್ಲೆ ನಿನ್ನ ತುಮ್ಮಲೆ ಪರಸ ಮಾತನಾಡಬೇಡ ತುಮ್ಮಲೆ ಪರಸ ಮಾತನಾಡಬೇಡ ತುಮ್ಮಲೆ ಪರಸ ಮಾತನಾಡಬೇಡ ತುಮ್ಮಲೆ ಕೆಲ ಅಪಕಾರಿಯೇ ಮಧುಮುಖನಾಗಿ ಒದರದಿರುವ ಸಾಕು ಬಿಡಿಬಿಡಿ ನಿನ್ನ ದುರ್ಯುಕ್ತಿಗಳು ಚಕ್ರಪಾಣಿಯ ಮೇಲೆ ವಿಕ್ರಮನಂತೆ ಕರನಿಕರದೆ ಗದೆಯ ನೆತ್ತಿ ತೋರಿಸುವಂತೆ ಸ್ವಲ್ಪ ತಾಳು ನಿನ್ನ ದಿನ ಪದ್ಮಯುಗ ಮುಂಭಾಗದಲ್ಲಿದ್ದ ಜಯದ್ರಥೊಡನೆ ಏನಾಗಿತ್ತು ನಿನ್ನ ಪಾಡು ಅದು ಮೊದಲು ನಿನಗೆ ಹೇಳು ನುಕೋದರ ಬಿಡಿ ನಿನ್ನ ಬೇಕರ ಕಲ್ವಿಮನೆ ನೀನ್ಯಾವ ದೃಢ ವಿಕ್ರಮನು ಕಾದಾಡಲಾರದೆ ಓಡಿ ಹೋಗಿ ಕಾಲಯಮ್ಮನನ್ನ ಕೊಲ್ಲದೆ ಪದ್ಮನಾಥರನ ವಿಮಾನ ಮಾಡದ ಮತಕೈಟ ಬರರನ್ನು ಬೇಡಿ ಕೊಲ್ಲದೆ ನಗದರನ ಜೀವ ಕಾಳಗೊಂಡೆಸಗದ ಮಗನನ್ನು ಕೈ ಮಾಡಿ ಕೊಲ್ಲಿಸಿದಿ ಉತ್ತೋತ್ರಕ್ಕರಾದ ದಪ್ಪಿಗೆ ನಿದ್ರೆ ತೆರೆದು ಮುತ್ತು ಮುಗೇಳಾದ ಕೊಲ್ಲತೀರ ಮಾತ್ರ ಪದ್ಮಯೋಗ ವಾರ್ಯ ಮಟ್ಟದಲ್ಲಿ ಮನೆ ಕಟ್ಟಿದಿ ಸೂರ ಪದ್ಮಾದಿಗಳಿಗೆ ದಪ್ಪೆ ಯುದ್ಧ ಮಾಡದ ಓಡಿ ಹೋಗಿ ನೀರೊಳಗಿದಿ ಆಚರ ಚವರನೋಳು ಭದ್ರತರ ರೂಪಂ ಪಡೆದ ಮಾತ್ಬಲ ಸಾಲಿಗೆ ಬೆಣ್ಣೆಯಂ ಕದ್ದ ತಿಂದು ಸುದ್ದಿಯಂ ಪೇಳುವೇನ ಪದ್ಮಾಕ್ಷರ ನಿನ್ನ ಉತ್ತರಟಿ ಮಾತುಗಳನ್ನಾಡಿದರೆ ಎನ್ನ ಹೃದಯ ಜಡತದಲ್ಲಿ ಅಡಗಿದ್ದ ಕೋಪ ಕೆತ್ತು ಬರುವುದು ಬೇಗನೆ ಇನ್ನು ಮುಂದಪ್ಪ ಮಾತಾಡ್ತ ರೋಷ ಭಕ್ತರಾದ ರಾಕ್ಷಸರೊಡನೆ ಹಿತ ಮಾಡಲಾರದೆ ಓಡಿ ಹೋಗಿ ಸಮುದ್ರದ ಮಧ್ಯದಲ್ಲಿ ಅಡಗಿದೆ ಎಂದು ಬುದ್ಧಿ ಇಲ್ಲದೆ ಮಾತನಾಡಿದೆ ಬಂದ ಫಲವೇನು ಮತ್ತೆ ಪಾನಿಗಳಿಗಾಗಿ ದೇವತೆಗಳ ಉತ್ಪೋತ್ರವನ್ನು ಕೊಟ್ಟ ಶುದ್ಧ ರಕ್ಕಸರನ್ನು ಹದ್ದುಪಾಲು ಮಾಡಿ ತದ್ಬರದ ಭಕ್ತರನ್ನು ಉದ್ಧರಿಸಿರುವನು ನಿನ್ನಂತ ಅರ್ಧನಾರೀಶ್ವರ ಮೆಚ್ಚಿಸಿ ರುದ್ರ ರೂಪಂ ಪಡೆದ ಕಾರಣ ಜಯದ್ರಥನ್ ಗೆದ್ದ ವೀರಾದಿ ವೀರ ನೀನಲ್ಲವೇ ಮಾರುತಿ ಸಾಕು ಬಿಡಿ ಯಾತಕ್ಕ ಮಾತನಾಡಿದೆ ಜನಾರ್ದನ ಹೇಮ ಆ ರಜತಾದ್ರಿ ವಾಸನ ಅರ್ಧನಾರೇಶ್ವರನ ಅಂತ ಆಡಿದೀಯ ಸಹಜವಾಗಿ ಆಡುವನು ಆತನು ನಿನ್ನಂತೆ ಪೂರ್ಣ ನಾರೇಶ್ವರನಾದನಲ್ಲ ಪದ್ಮನಾಥನ ಕಥನ ಮಾಡದ ಬದುಕೈಟ ಬರರನ್ನು ಬೇಡಿ ಕೊಲ್ಲಿದಿ ನಗದರನೆ ಕಾಳುಗೊಂಡು ಎಸಗದ ಮಗನನ್ನು ಕೈ ಮಾಡಿ ಕೊಲ್ಲಿಸಿದಿ ಉದ್ದತ್ ಬಲರಾರ ರಕ್ಕಸರ ದಪ್ಪಿಗೆ ನಿದ್ರೆ ತೆರೆದು ಮುತ್ತು ಮುಗಿಯಲಾದ ಕೊಲ್ಲತಿಯರನ್ನು ಗೊತ್ತೈದು ವಾರಿಯ ಮಧ್ಯದಲ್ಲಿ ಮನೆ ಕಟ್ಟಿದಿ ಸೂರ ಪದ್ಮಾದಿಗಳಿಗೆ ದಪ್ಪಿಗೆ ಓಡಿ ಹೋಗಿ ನೀರೊಳಗಿದಿ ಆಗ್ರಜವರನೋಳು ಭದ್ರತರ ರೂಪಂ ಪಡೆದ ಮಹತ್ವಲ ಸಾಲಿಗೆ ಬೆಣ್ಣೆಯಂ ಕದ್ದು ತಿಂದು ಸುದ್ದಿಯಂ ಪೇಳುವೇನೋ ಪದ್ಮಾಕ್ಷರ ನಿನ್ನ ಉತ್ತರಟಿ ಮಾತುಗಳನ್ನಾಡಿದರೆ ಎನ್ನ ಹೃದಯ ಜಡತದಲ್ಲಿ ಅಡಗಿದ್ದ ಕೋಪು ಪ್ರಾಣವು
ಪುಂಡ ರಾಕ್ಷಸಿ ಎನ್ನುವ ಇಡಂಬೆಯನ್ನು ಹೆಂಡತಿಯನ್ನಾಗಿ ಮಾಡಿಕೊಂಡವನಿಗೆ ಈ ಪುಂಡರಾಕ್ಷೆಯ ನೆಲೆಯು ಕಂಡು ಬರುವುದೇ? ರಾಜ್ಯ ಭಂಡಾರವನ್ನು ಕಳೆದುಕೊಂಡು ಭೂಮಂಡಲದೊಳಗೆ ತಿರಿದುಂಡವನಿಗೆ ಜ್ಞಾನವನ್ನು ಕಂಡು ಪ್ರಕಾಶಿಸುವುದೇ? ಸಾಕು ಬಿಡಿ ಬಿಡಿ ವಾಯುನಂದನ, ವಿವೇಕ ಇಲ್ಲದೆ ಮಾತನಾಡಿದರೆ ಬಂದ ಫಲವೇನಿದೆ ಈ ಕ್ಷಣ? ಕೃಷ್ಣ, ನಿನ್ನಂತೆ ಕರಡಿಯ ಮಗಳನ್ನು ಮದುವೆ ಮಾಡಿಕೊಂಡವರು ಯಾರು? ಗರುಡ ಎಂಬುದು ನಿನ್ನಂತೆ ಇಡಂಬೆಯನ್ನು ಮಾಡಿಕೊಂಡವರು ಯಾರು ಭೀಮ? ಗರುಡ ವಾಹನನೇ, ನಿನ್ನದು ನೋಡಿದರೆ ಉರುಳಿಲ್ಲ. ಬಿಡು ಬಿಡು ನಿನ್ನ ಕರಡಿತನವನ್ನು ಬೇಗನೆ. ಕುಂದರ ನಯನಿಯಾದ ಜಲಂಧರನ ಸೂರನ ಸತಿ ರುಂದಿಗೆ ಮನಸೋತು ರತಿ ವಿಲಾಸದಿ ಮತಿ ಮುಸುಳಿಸಿ ಪರಸತಿಯರನ್ನು ಬಯಸಿರುವೇನು? ಬಿಸಿದಾಕ್ಷನೇ ಭೀಮ, ಅಸರಾರಿ ಎಂದು ಬರದ ಹೆಸರನ್ನು ಹೊಂದಿರುವೆ. ದಾರೋಳು ಸರಿಯಾಗಿ ಇದ್ದವನ್ನೇ ಎಸಗಿರುವೆ. ಹೇಳು ಮುರವರ್ತನ, ಸಾಕು ಮಾಡೋ ನಿನ್ನ ವಚನ. ಎಲ್ಲ ತಿಂಡಿ ಕೂರಲೆ ಕೆಂಡಗೋಲು ಕಣ್ಣು ಕುರೆದಾಡುಗಳೆಲ್ಲ ಪುಂಡ ರಾಕ್ಷಸಿ ಎನ್ನುವ ಜೀವ ಚಂಡಯಮ್ಮ ಪ್ರಚಂಡವಾದ ಚಕ್ರವನ್ನು ಧರಿಸಿ ಕಂಡಳಿದ ಭೂಭಾರ ರುಂಡವನ್ನು ಖಂಡಿಸಿರುವನು. ನೀನ್ ಯಾವ ರಣೋರ್ತಣನೆಂದು ಹಾಡಬಹುದೇ? ಆಡೋ ಸಾಧ್ಯವಾಡುವರ್ಗಿಷ್ಟ. ನಿನ್ನಂತೆ ಬಕನಿಗೆ ಮಾಡಿದ ಬಂಡಿ ಬಂಡಿ ಅನ್ನವನ್ನು ಉಂಡು ಗಂಡುಗಲಿ ಯಾರು ರುಕ್ಕೋದರ ಕೂಳಪಾಂಡನೆಂಬ ಧೀರ ಕಲಿಬಿಂಬನಿಗೆ ಮಾಡಿದ ಬಂಡಿ ಬಂಡಿ ಅನ್ನ ತಿಂದಿದ್ದು ಎನ್ನದೇನಾತು? ನಿನ್ನಂತ ಸಾರ ಚೂರ ಬ್ರಹ್ಮಾಂಡ ಪಿಂಡವೆಲ್ಲ ನಿನ್ನಂತೆ ಉದರ ಮಂಡಲದಲ್ಲಿ ಅಡಗಿಸಿರುವ ತಿಂಡಿ ಬಾಕನು ನಾನಲ್ಲ. ಚರಣಾದ ಹಿರಣ್ಯ ಕಚಪನ ಬಸರು ಚೀಳಿ ಹೇಸಿಗಿಲ್ಲದ ರಕ್ಕಸರಂತೆ ರಕ್ತಪಾನ ಮಾಡಿ ಒಡಲು ಹರಿಲಿಲ್ಲವೋ ಕೇಶವ? ಪಲ್ಯನೋಗೋ ನಿನ್ನ ಗುಣವ. ನೀಲಂ ಪಾದಿಗಳಿ ದಾಳಿಯನ್ನಿಟ್ಟು ಕೂಳ ರಕ್ಷಿಸಿದ ಹಿರಣ್ಯ ಕಚಪನ ಬಸರು ಚೀಳಿ ರಕ್ತಪಾನ ಮಾಡಿ ನರಸಿಂಹ ಲೀಲೆಯನ್ನು ತೋರಿಸಿರುವನು. ನಿನ್ನಂತೆ ಕೋಣಿಸಲಲ್ಲಿ ಬಾಣಿಸಿಗೆಗಾಗಿ ಬಾಳಿ ಬಂದಿರುವನು ವಾಯುನಂದನ. ವಿವೇಕ ಇಲ್ಲದೆ ಮಾತನಾಡಿದರುಗಳು ಈ ಕ್ಷಣ ಪದ್ಮಾಕ್ಷರ ಮುದ್ದು ಮುಖೇನ ಕೊಲ್ಲ ತೇರ ಇಲ್ಲದ ನೋಡಿ ಬೆಣ್ಣೆಯ ಮುದ್ದಗಳ ಪಾಲ್ಗಳ ಮೆದ್ದು ನಿನ್ನಂತೆ ಕೈ ಮುದ್ದಿಗೆ ಗೋಗಳನ್ನು ಕಾಯ್ದು ಬಂದಿದ್ದೇನೇನು? ಭೀಮ, ನಿನ್ನ ಚಾರ ಚೂರ ಬ್ರಹ್ಮಾಂಡ ಪಿಂಡವೆಲ್ಲ ನಿನ್ನಂತೆ ಉದರ ಮಂಡಲದಲ್ಲಿ ಅಡಿಗಿಸಿರುವ ತಿಂಡಿ ಬಾಕನು ನಾನಲ್ಲ. ನೀಚ ಚರನಾದ ಇರಲ ಕಚಪನ ಬಸುರು ಸೀಳಿ ಹೇಸಿಗಿಲ್ಲದ ರಕ್ಕಸರಂತೆ ರಕ್ತಪಾನ ತಪ್ಪುಗಳ ಎಣಿಸಲಕ್ಕೆ ಕುಳಿತರೆ ಹೊತ್ತು ಸಾಲದ ಮಾಧವ. ಬಿಡ ನಿನ್ನ ಗುಣ. ವೇಷದಿ ಧ್ರುಪದನ ನಗರದಿ ಭೂಸುರ ವೇಷದಿ ಧ್ರುಪದನ ನಗರದಿ ಹೊಟ್ಟೆ ಪೂಳೆಗಾಗಿ ಬಾಳೆ ಬಂದನ ಭೀಮ. ಹೊಟ್ಟೆ ಪೂಳೆಗಾಗಿ ಬಾಳೆ ಬಂದನ ಭೀಮ. ನಮ್ಮ ಹರಜಗೆ ಪ್ರೀತಿಯ ಬೋಧಿಸಿ, ನಮ್ಮ ಹರಜಗೆ ಪ್ರೀತಿಯ ಬೋಧಿಸಿ ತಂಗಿಯಾದ ಸುಭದ್ರೆಯನ ಕೊಟ್ಟಿರು ಸೊಪ್ಪು, ತಂಗಿಯಾದ ಸುಭದ್ರೆಯನ ಕೊಟ್ಟಿರು ಸೊಪ್ಪು. ಭೂಸುರ ವೇಷದಿ ಧ್ರುಪದನ ನಗರದಿ ಭೂಸುರ ವೇಷದಿ ಧ್ರುಪದನ ನಗರದಿ. ಘೋರ ಹರಣ್ಣದಿ ಕಣ್ಮುನೆ ಚಾಪದಿ, ಘೋರ ಹರಣ್ಣದಿ ಕಣ್ಮುನೆ ಚಾಪದಿ. ಮೇಲಿದ್ದ ಕಾಲಕ್ಕೆ ಅಲ್ಲೇರಿಸಿದ ತಪ್ಪು, ಮೇಲಿದ್ದ ಕಾಲಕ್ಕೆ ಅಲ್ಲೇರಿಸಿದ ತಪ್ಪು. ನಿಮ್ಮಳ ಇದಕ್ಕಾಗಿ ಕುರುಪತಿಗರಾಗಿ, ನಿಮ್ಮಳ ಇದಕ್ಕಾಗಿ ಕುರುಪತಿಗರಾಗಿ ಕಾಯ್ದುಕೊಂಡು ಬಂದಿತ್ತು ಮೊದಲಿನ ತೊಟ್ಟು, ಕಾಯ್ದುಕೊಂಡು ಬಂದಿತ್ತು ಮೊದಲಿನ ತೊಟ್ಟು. ಭೂಸುರ ವೇಷದಿ
ಪಟ್ಟಣದಿ ಹಸಿವೆಂಬ ತಡೆಯದೆ ಹೊಟ್ಟೆ ಪಡೆದು ತೋರಿಸಿದಾಗ ತಟ್ಟನೆಯನ್ನು ಬೆರಳಲ್ಲಿದ್ದ ಉಂಗರವನ್ನು ಕೊಟ್ಟಿತ್ತು. ಇದು ಒಂದು ತಪ್ಪು. ಬಲಭದ್ರನಿಗೆ ನೀತಿಯನ್ನು ಬೋಧಿಸಿ ನಿನ್ನ ಅನುಜನಾದ ಮಧ್ಯ ಪಾಂಡವನಿಗೆ ಎಲ್ಲ ತಂಗಿಯಾದ ಸುಭದ್ರೆಯನ್ನು ಕೊಟ್ಟಿತ್ತು. ಇದಂತೂ ಮೊದಲೇ ತಪ್ಪು. ಓರ ಹರಣ್ಯದ ಕಣ್ವ ಮುನಿ ಹಣ್ಣನ್ನು ಮೇಲಿದ್ದ ಸ್ಥಾನಕ್ಕೆ ಏರಿಸಿ ನಿಮ್ಮ 5 ಮಂದಿ ಅಣ್ಣ ತಮ್ಮಂದಿರನ್ನ ಕಾಲದಿಂದ ಕಾಯ್ದುಕೊಂಡು ಬಂದಿತ್ತು. ಇದು ಒಂದು ತಪ್ಪು. ವಿಪನ ವನದಲ್ಲಿ ಕುಪಿತದಿ ಪಾಂಡವರಿಗೆ ಶಾಪ ಕೊಡಲು ಬಂದ ದುರ್ವಾಸ ಎಂಬ ತಪೋದನಿಗೆ ಹಾಸ್ಯ ಮಾಡಿ ಹಿಂದಕ್ಕೆ ಕಳುಹಿಸಿದ್ದು. ಇದು ಒಂದು ತಪ್ಪು. ಗಂಡುಗಲಿ ನಿನ್ನ ಅನುಜನಿಗೆ 8 ಮಕ್ಕಳು ಬಿಟ್ಟು ಬರಿದೆ ಬಂಡಿಯ ಮಾಡಿದ್ದು ಮಾತ್ರ. ಇದಂತೂ ಮೊದಲೇ ತಪ್ಪು. ಕುಂತಿ ಪುತ್ರನೇ, ದೇವಕಿ ಪುತ್ರನೇ, ಇನ್ನು ಅನಂತ ತಪ್ಪುಗಳಿವೆ. ಪಾಪ ನೀನಾಗಲಕ್ಕೆ ಸೇರಿವೆ. ಸೈರಿಸು ಈ ಶ್ರೀಕೃಷ್ಣನ ತಪ್ಪುಗಳನ್ನು. ಕೃಷ್ಣ ನೀಲ ನಟನೆಯಿಂದ ನಾಟಕ ಸೂತ್ರಧಾರನಾಗಿ ಅದಕ್ಕಾಡುವೆ ಎಲ್ಲ ಮರಕ್ಕೆ ನಾಟುವಂತೆ ಏನು ಮಾತುಗಳನ್ನು ಕಲಿಯುವುದಕ್ಕೆ ಎಷ್ಟು ದಿವಸದಿಂದ ಪಾಠ ಮಾಡಿದೆಯೋ ಮರೆಯದಂತೆ ನಿನ್ನ ಶ್ರೇಷ್ಠವಾದ ಕಮಲದೋಳು ಮನನಿಷ್ಠಿ ಉಳ್ಳವರು ಗಟ್ಟಿ ಅಡಿಗಳಿದ್ದರು ಅವರ ಕಷ್ಟಗಳನ್ನು ಪರಿಹರಿಸುವಿ. ಭಕ್ತ ವಸ್ತನೆಂಬ ಬಿರುದುಗೋಸ್ಕರ ಯಾರ್ಯಾರು ಇಷ್ಟಪಟ್ಟ ಕಾರ್ಯಗಳಲ್ಲಿ ನಿಂತು ದಿಟ್ಟವಾಗಿ ನಡೆಸುವಿ. ಭಕ್ತ ವಸ್ತನೆಂಬ ಬಿರುದುಗೋಸ್ಕರ ಹಾಗಾದರೆ ಸುಳ್ಳು ಮಾಡಿವೇನು ಕಿತ್ತ ಭೀಮ? ಎತ್ತಿರುವ ದಶಾವತಾರವನ್ನು ಪುರುಷೋತ್ತಮನೇ ಇಲ್ಲಿ ಬಿಟ್ಟು ದುಡಿಯೋದಾರಿಗೆ ಪಾಂಡವರಿಗೋಸ್ಕರ ಭೀಮ ಇಂಥ ನಿಷ್ಠುರ ಆಡುವುದಕ್ಕಿಂತ ಯಾತಕ್ಕೆ ಭೀಮ? ಥಟ್ಟನ ಕೋಪ ಕಂಡರ ಕಂಡಲಿ ಮಂಡಲೀಕರ ಮಂಡಿಯೋರು ಅಡಿಗಿದ್ದ ಮಕಟೋಮ್ ಖಂಡಿಸುವ ಬಾಲಕನಾದ ದ್ರವ್ಯನಿಗೆ ಮೇಲಾದ ಪಡಿವನ್ನೇಟಕ್ಕೆ ನೇಮಿಸಿದಿ. ಬಲಿಚಾರಿಯಾದ ಬಲಿಚಕ್ರವರ್ತಿಯ ಬಾಗಲನ್ನೇಟಕ್ಕೆ ಕಾದಿಕ್ಕಿತ್ತ ಭೀಮ. ಚಡದಾಕ್ಷಣೆ ನಿನ್ನ ಪಾದ ಚಡದಂಗಳಲ್ಲಿ ಮನೆವೆರಗಿದ ಕಡೆಗಳಿಗೆ ಪ್ರಾರ್ಥನೆಯ ಮಡಿದಿ ಮಕ್ಕಳನ್ನು ತೊರೆದು ನರನ ರಥವನ್ನು ಓಡಾಡಿ ನಡೆಸಿದಿ. ಭಕ್ತ ವಸ್ತನೆಂಬ ಬಿರುದುಗೋಸ್ಕರ ಆನಬಾರದಂತೆ ನರನಿಗೆ ಸಾರಥಿಯಾಗಿರುವಿ. ಬೆಷ್ಟ ಕೌರವೊಡನೆ ನಿನ್ನ ಇಷ್ಟದಿಂದ ಮಗನಂ ನಷ್ಟ ಮಾಡಿ ನಮ್ಮ ಹೊಟ್ಟೆ ಹೊರಗೆ ಬೆಂಕಿ ಮಟ್ಟೆ ಬಿಟ್ಟು ಬೆಂಕಿ ಬೇಡ ನಿಷ್ಠುರ ನುಡಿಯನ್ನಾಡಿವ ಕಿತ್ತ ತಟ್ಟನ ಕೋಪ ಕಂಡರೆ ಕಂಡಲಿ ಮಂಡಲೀಕರ ಮಂಡಿಯೋರ ಅಡಿಗಿತ್ತ ಮಕಟಂ ಕಂಡ್ರಿಸುವ ಇಗೋ ಎನ್ನ ಕರದಲ್ಲಿ ಬರುವ ಗಜೆಯು ನಿನ್ನ ಮೇಲೆ ಕಂಡ್ರಿಸುವುದು ನೋಡು ಕಿತ್ತ ಭೀಮ. ಕಂಜಾಕ್ಷರ ನಿನ್ನಗೆ ನಾನು ಅಂಜುವನಲ್ಲ ರಂಜಿಪ ಕೆಂಜುಡಿಯ ಶಿವನ ಅಂಜಲಿ ಭಕ್ತರಾಜ ಭಕ್ತ ಸಂಜೀವನಾಗಲಿಲ್ಲವೇ? ಕಾಳೋ ಶಿರೋಮಣಿಯಲಾದ ಬಾಣಾಸೂರನ ಭಕ್ತಿಯೇ ನಿಪ್ಚಿ ಬ್ರಾಹ್ಮಕರು ಅವನ ಬಾಗಿಲನ್ನು ಕಾಯಲಿಲ್ಲವೇ? ಶ್ರೇಷ್ಠ ಭಕ್ತ ಶಿರೋಮಣಿಯಳಾದ ಪೆಟ್ಟಮ್ಮನ ಹಿಟ್ಟಿನ ದೋಷೆಗಾಗಿ ಅಷ್ಟಮೂರ್ತಿಯ ಕೆರೆಕಟ್ಟೆಯನ್ನು ಮಣ್ಣನ್ನು ಬರಲಿಲ್ಲವೇ? ಕೃಷ್ಣ ಭೀಮ. ಅಂಬಯಾಸಿಯಾದ ಪರನಾರಿಯರೆಂಬ ವಾರಾಂಗನೆಯ ಕುಂಭಕುಶಂ ನೋಡಿ ಶಿವಲಿಂಗವೆಂದು ಅಂಬಲಿಸಿ ನಿಂಬೆಣ್ಣನ್ನು ಪೂಜಿಸಿದರೆ ಆ ಸಾಂಬ ಶಿವನ ಅವನು ಪಡಿವನ್ನು ಕೊಡಲಿಲ್ಲವೇ? ಇದೇ ಫಲಾಕ್ಷನು ಫಲ್ಗುಣನಿಗೆ ಫಲಾಕ್ಷನು ಪಾಶಪಾಶಾಸ್ತ್ರವನ್ನು ಕೊಡಲಿಲ್ಲವೇ? ಭಕ್ತ ರಕ್ತಮಣಿ ಎಂಬ ಬಿರುದು ಕೊಟ್ಟಿ ಎನಗೊಂದು ಉಂಗುರವನ್ನು ಕೊಟ್ಟು ನಂದು ಗಟ್ಟಿಯಾಗಿ ಬೀಳೋದಕ್ಕೆ ಸ್ವಲ್ಪವಾದರೂ ನಾಚಿಕೆ ಹುಟ್ಟಲಿಲ್ಲವೇ? ಕಿಟ್ಟ ಭೀಮ. ಅಷ್ಟ ಭಾರ್ಯರಿಟ್ಟ ವಸ್ತ್ರಭರಣಗಳೆಲ್ಲ ಎನ್ನ ಒಟ್ಟಿಗೆ ಒತ್ತಿಟ್ಟು ಸಾಲವನ್ನು ತಂದು ಸಂಘರ್ಷ ಮಾಡುವುದು ಮರತೀಯ ಅಷ್ಟ ಭೀಮ. ಸೃಷ್ಟಿ ತಿಥಿ ಲಯಕ್ಕೆ ಕಾರಣಕರ್ತನಂದು ಶ್ರೇಷ್ಠವಾದ ಕಮಲದೋಳು ಮನನಿಷ್ಠಿ ಉಳ್ಳವರು ಕಟ್ಟಡಿಗಳಿದ್ದರು ಸುಳ್ಳು ಮಾಡಿವೆ ನಾರಾಯಣ. ತಪ್ಪು ಬಣ್ಣ ಉಳ್ಳಕ್ಕಿತ್ತ ಎನ್ನ ಮನ ಒಪ್ಪುದು. ತಪ್ಪು ಒಪ್ಪುಗಳನ್ನು ನುಡಿದರೆ ಇಗೋ ಎನ್ನ 70 ಮನ ತೂಕದಿಂದ ಒಪ್ಪುವ ಗಜವು ನಿನ್ನ ಮೇಲೆ ಖಂಡಿಸುವುದು ನೋಡು. ಖಂಡಿತಾಕ್ಷರೇ ನಿನ್ನ ಸರ್ಪಸೈನ ನಿನ್ನ ದರ್ಪಕ್ಕೆ ಅಂಜುವನಲ್ಲ ಈ ಕಲಿ ಭೀಮಸೈನ. ಧರ್ಮಜ ಎಲೆಗೆ ಗದೆಯನ್ನೆತ್ತು ತೋರಿಸುವುದು ನೋಡು ನಿನ್ನ ಅನುಜ. ಇದಿಷ್ಟರ ನಿನ್ನ ಅನುಜನಾದ ಭೀಮನಿಗೆ ಹೊಟ್ಟೆ ತುಂಬಿದ್ದಂತಿಲ್ಲ.
ಗಟ್ಟಿಯಾಗಿ ಮಾತನಾಡುವಲ್ಲ ಎನ್ನನ್ನು ನೋಡು ಅಲ್ಲ ಕಡಿಯುವನು. ಕೂಕುರದಿಂದ ಭೀಮನಿಗೆ ಶೀಘ್ರದಿಂದ ಶಾಂತಿಯನ್ನು ಬೋಧಿಸು ಧರ್ಮರಾಯ. ರುಕೋದರ ಮಾತು ಮಾತ್ರ ಬಲುವಿನಯ. ಸಹೋದರನಾದ ರುಕೋದರನೇ, ಅವ ಅಣ್ಣಯ್ಯ ವೇದಾತೀತನಾದ ಮಾನವನು ನಮ್ಮ ಪರಂದ ಗೋವಿಂದ ಚರಾಚರ ಜೀವಂಗದೊಳು ನಿಂತು ನಾಟಕ ನಾಡಿಸುವ ಸೂತ್ರಧಾರಕನು. ಸೃಷ್ಟಿ ಸ್ಥಿತಿ ಲಯಾದಿಗಳಿಗೆ ಕರ್ತನಾಗಿ ಪಂಚ ಪಾಂಡವರ ಪಕ್ಷನಾಗಿರುವನು ಲಕ್ಷ್ಮೀವರ. ಕೃಷ್ಣ ಇದಿಷ್ಟನಿಗೆ ಅವಾಗ ಏನು ಹೇಳಿದು? ಇದ್ದ ಮಾತಲ್ಲಿ ಏನು ಭೀಮ? ಧರ್ಮಜನ ಕಟ್ಟಳೆ ಮೀರೋದಿಲ್ಲಂದು ಒಟ್ಟಿನ ಮೇಲೆ ಸಾರಣೆ ಮಾಡಿವೆಯ. ಹೌದು ಭೀಮ. ಬಿಡು ಬಿಡು ಅಣ್ಣ, ಈ ಪಕ್ಷವಾಹನ ತಕ್ಷಣವೇನು? ಪಾಂಡವರ ಪಕ್ಷನಾಗಿದ್ದರೆ ಅಭಿಮಾನವನನ್ನು ಏತಕ್ಕೆ ರಕ್ಷಿಸುವುದನು? ಸೋಣೇಶನಾದ ಕೌರವನ ಬಲದೊಳಗೆ ಸಮೂಹ ಕಲಿಕೆ ಜಾಣನಾದ ಅಭಿಮಾನವನನ್ನು ಗೋಡು ಬರುವುದು ಏನ ಕಾರಣದವನಂತ ಈ ಮಾಯಾಕಾರನು ನ್ಯಾಯವಂತನೇನು? ತತ್ತರ ಪಡೆದ ಪರ್ವತವನ್ನು ಎತ್ತಿನೆತ್ತಿನ ಮೇಲೆ ಪತ್ತು ಮತ್ತ ಗಜಗಾಮಿನೇರೆಂಬ ಕೊಲ್ಲತೀರ ಮಾತ್ರ ಸಲಿಗಿದನಣ್ಣ ಈ ಮಾಯಾಕಾರನು. ಪಾರ್ಥನ ಪುತ್ರನ ಮೇಲೆ ಅನ್ಯಾಯ ಮಾಡಿದನು. 33 ಕೋಟಿ ದೇವತೆಗಳಿಗೆ ಮಾತ್ರ ಪರಿಹರಿಸಿದನು, ಪಾಲಿಸಿದನು. ಉತ್ತಮ ಮತೀತರಾದ ಸೋದರಿಯ ಮಗನನ್ನು ಮಾತ್ರ ಮುತ್ತಿಗೆ ತುತ್ತು ಮಾಡಿದನಣ್ಣ ಈ ಮಾಯಾಕಾರನು. ಈ ಪುಣ್ಯಾತ್ಮನು ಪೇರು ಮಡಿವಿನೋಳು ಮಕರಿಗೆ ಸಿಲುಕಿದ ಕರ್ಯ ಘೋರ ಬಂಧನವನ್ನು ಚಾತುರ್ಯದಿಂದ ತಪ್ಪಿಸಿ ಅದರ ಪ್ರಾಣವನ್ನು ರಕ್ಷಿಸುವುದನು. ಈ ನಾರಾಯಣನು ಸೋದರ ಅಳಿಯನ ಮೇಲೆ ಕರುಣ ಇಲ್ಲದಂತೆ ಹೋಯಿತೆ ದುರದೊಳಗೆ ಕೌರವರ ಕಡೆಯಿಂದ ಕೂಸಲ ಕೊರಳು ಕೊಯ್ಸಿದನು. ದೇವತನ ನರನಾದವನಿಗೆ ಬಿಟ್ಟು ಬಂಧುಗಳಿಗೆ ಅಧರ್ಮ ಮಾಡಿದಾತನು. ಈತನು ಅಂತ ಮರ್ಯಾದಂತನಾದರೆ ಉತ್ತಮ ಮತೀತ ಕೊಲ್ಲತೀರ ಮಾತ್ರ ಬೆತ್ತಲೆ ನಿಲ್ಲಿಸಿ ಮರದ ಮೇಲೆ ಹತ್ತಿ ನೋಡ್ಯಾನೆ. ಸತ್ತವಂತನಾದರೆ ಎತ್ತ ತಾಯಿಯ ಕುತಿಯನ್ನು ಕೊಯ್ದಾನೆ. ಬಲವಂತನಾದರೆ 3 ಅಡಿ ಬೋಧಾನ ಬೇಡಿ ಬಲ ಚಕ್ರವರ್ತಿಯ ಪಾತಾಳಕ್ಕೆ ತುಳಿದಾನೆ. ಕುಲವಂತನಾದರೆ ಕುಲಹೀನರಲ್ಲಿ ಬಳಕೆ ಮಾಡ್ಯಾನೆ. ಕಲಿವಂತನಾದರೆ ಕಳ್ಳರಿಗೆ ಸೋತಿ ಅಪ್ಪಲಾಯಕ್ಕೆ ಮೈ ಕೊಟ್ಟಾನೆ. ತುರಹೇಡಮ್ಮನೆ ರಾಕ್ಷಸರಂಧಕರೆಂಬ ಹೆಸರು ಪಡೆದಿರುವ ತುರಹೇಡಮ್ಮನೆ ರಾಕ್ಷಸರಂಧಕರೆಂಬ ಹೆಸರು ಬಂದಿರುವ ದೊರೆಯಂದಾನೆ. ನರನಿಗೆ ಸಾರಥಿಯಾಗಿರುವ ಹಿರಿಯನೆಂದರೆ ದೇವತೆಯ ತರುಳನಾಗಿರುವನು. ಕಿರಿಯನೆಂದರೆ ಜಗಕ್ಕೆ ಹಿರಿಯನಾಗಿರುವನು. ಅಣ್ಣ, ಈ ಕಮಲದ ಕಲ್ಮುಳ್ಳ ಕಿತ್ತನ ಬಣ್ಣವುಳ್ಳ ಹೆಣ್ಣಾಗಿ ರಕ್ಕಸರ ಕುಲವೆಲ್ಲ ಸಣ್ಣ ಮಾಡಿದ ಈ ಪುಣ್ಯಾತ್ಮನಲ್ಲವೇ? ಅಯ್ಯೋ, ಮಗನ ಮುಖವನ್ನಾದರ ನೋಡದ ಸಣ್ಣಿಗನಾದ ಅಭಿಮಾನವನನ್ನು ಕಾಣದ ಕಾಣನೆಂದು ನಿನ್ನ ಮುಂದೆ ಬಣ್ಣದ ಮಾತುಗಳನ್ನಾಡುವನಣ್ಣ ಈ ಮಾಯಾಕಾರನು. ನಿನ್ನ ಆಟವು ತೀರಿ ತಂದು ದಿಟ್ಟವಾದ ನುಡಿ ನುಡಿದರೆ ಭೀಮನ ಬಲಗಟ್ಟಿಗೆ ನಂದು ನಿನ್ನ ಮುಂದೆ ಎನ್ನನ್ನು ತೋರುವನಣ್ಣ. ಏನು ಮಾಡಲಿ ಅಮ್ಮ ಸುಭದ್ರ, ನಿಮ್ಮ ಅಣ್ಣ ನಂಬ ಕಪಟ ಬುದ್ಧಿಯು ಅಮ್ಮ ಸುಭದ್ರ, ನಿಮ್ಮ ಅಣ್ಣ ನಮ್ಮ ಕಪಟ ಬುದ್ಧಿಯು ನಿನ್ನ ಮಗನ ಮರಣವಾದ ಸುದ್ದಿಯನ್ನು ಕೇಳೋದಕ್ಕೆ ಒಂದು ಮುದೆ ಹತ್ತಿನ ಮೇಲೆ ಕುಳಿತುಕೊಂಡು ಬಂದಿರುವನು. ಪಾಪ ಎದ್ದು ಬಂದು ಒಂದು ಮುದ್ದಿನ ಮಾತನಾಡಿಸಮ್ಮ ಪಲ್ಗುಣ ರಾಣಿ ಪಣವೇಣಿ. ಅಹೋ ಅಣ್ಣಯ್ಯ, ಅಮ್ಮ ಸುಭದ್ರ, ಇಂಥ ಮೋಸವನ್ನು ಮಾಡಬೇಕೆಂದು ಮನದೊಳಗೆ ಎಷ್ಟು ದಿನ ಆಲೋಚನೆ ಮಾಡಿದ್ದೆ ಅಣ್ಣಯ್ಯ. ನಾನು ಏನು ಮಾಡಿರುವ ಅಮ್ಮ ತಂಗಿ? ಸೋದರಳಿಯನು ನಿನಗೆ ಅಂಥ ಭಾರವಾಗಿದ್ದಾನೆ. ಇಂಥ ಮಾತನಾಡಬಾರದಮ್ಮ ತಂಗಿ. ಅಯ್ಯೋ, ಕುಂಬಾರನು ಇಟ್ಟ ಮಣ್ಣಿನ ಹಾವಿಗೆಯಲ್ಲಿ ಚಿನ್ನದ ತಂಬಿಗೆ ಹುಡುಕಿದರೆ ಸಿಕ್ಕೀತೆ, ನಿನ್ನಲ್ಲಿ ಮನೆ ಮಾಡಿ ಹುಡುಕಿದರೆ ಒಳ್ಳೆ ಗುಣ ದೊರಕಿದೆ. ಅಯ್ಯೋ ಅಣ್ಣಯ್ಯ, ಮಾಡಬಾರದು ಇಂಥ ನ್ಯಾಯ. ಸಾರಥಿ, ಇದೇನು ಅಪಘಾತ? ಇದುವರೆಗೆ ಭೀಮನ ಕೂಡ ವಾದಿಸಿದ್ದೇ ಸಾಕಾಯಿತು. ನಾನು ಇಲ್ಲಿಗೆ ಬರಬಾರದಿತ್ತು, ಬಂದಿದ್ದೆ, ಬುದ್ಧಿ ಹೋಗಿತ್ತು. ನಾನು ಬರಬಾರದಪ್ಪ, ನಿನ್ನೆ ಯಾವತ್ತು ಬೈಯಿದ್ದೆ. ಅಮ್ಮ ಸುಭದ್ರ, ಅಣ್ಣ ಶ್ರೀಹರಿ, ಪ್ರಬುದ್ಧನಾದ ನಿನ್ನ ಮಗನ ಯುದ್ಧ ಮಾಡುವನಿಗೆ ನಾನೇನಾದರೂ ಹೋಗಿದ್ದೇನೆ.
ಅವನ ಮುಖವನ್ನಾದರೂ ನಾನು ಕಂಡಿದ್ದೇನೆ. ನಿನ್ನ ಮಾಯ ಲೀಲವು ಇಲ್ಲವೇ? ಬೇಕು ಅಣ್ಣಯ್ಯ. ನಿನ್ನ ಮಗನನ್ನು ನಾನೇನಾದರೂ ಕೊಲ್ಲಿಸಿದ್ದೇನೆ. ಇಲ್ಲದ ನಿಷ್ಠೂರವನ್ನು ವರಿಸಬೇಡಮ್ಮ ತಂಗಿ ಶುಭಾಂಗಿ. ಅಣ್ಣಯ್ಯ, ಅಮ್ಮ ಸೋದರಿ, ಹೇಳುವಿನೇ ಕೇಳು. ಚೆನ್ನಾಗಿ ಹೇಳು. ಶ್ರೀಹರಿ ನಿನ್ನ ಹಠ ತೀರಿದೇನೋ ಮರಿ ಮಾಡಿದೆಯ ಸುರದೊಳು ಮಗನ ಹಠಗೊಳಿಸಿದೆಯ ಎನ್ನಯ ಸೂತನ. ಅಣ್ಣಯ್ಯ, ಚೆನ್ನಾಗಿ ಕೇಳು. ಮನದೊಳು ಭೇದವ ಮಾಡಿರಿ ಮಾಧವ. ಅಣ್ಣಯ್ಯ, ಅಮ್ಮ ಸೋದರ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಮ್ಮ. ಮನದೊಳು ಭೇದವ ಮಾಡಿರಿ ಮಾಧವ ಮರೆತಿರಲಾರೇನೋ ಮಗನ ರೂಪವ. ಅಣ್ಣಯ್ಯ, ಮರೆತಿರಲಾರೇನೋ ಮಗನ ರೂಪವ ಮರೆ ಮಾಡಿದೆಯ ಸುರದೊಳು ಮಗನ. ಅಣ್ಣಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಮ್ಮ. ಮರೆ ಮಾಡಿದೆಯ ಸುರದೊಳು ಮಗನ ಅಣ್ಣ ನಿನ್ನ ಚೆಲ ತೀರಿದೇನು ಅಣ್ಣ ನಿನ್ನ ಚೆಲ ತೀರಿದೇನು ಶ್ರೀಹರಿ ನಿನ್ನ ಹಠ ತೀರಿದೇನು ಮರೆ ಮಾಡಿದೆಯ ಸುರದೊಳು ಮಗನ ಹಠಗೊಳಿಸಿದೆಯ ಎನ್ನಯ ಸೂತನ. ಅಣ್ಣ, ಅಮ್ಮ ಸೋದರಿ, ನನಗೆ ಕುರುಡನ ಕೈಯಲ್ಲಿ ಕೋಲು ಮುರಿದಂತೆ ಮಾಡಿದೀಯ. ನಡು ನದಿಯಲ್ಲಿ ಅರಗೋಲಿಗೆ ಕಂಡಿಯನ್ನು ಕೊರಿದೀಯ. ನೀನೆಷ್ಟು ಕಾಣೆನೆಂದರೂ ನಿನ್ನ ಮಾತನ್ನು ನಾನು ನಂಬಲಾರೆನು. ನಿನ್ನ ಅಂತಃಕರಣವು ಎನ್ನ ಮಗನ ಮೇಲಿದ್ದರೆ ಎನ್ನ ಮಗನ ಪ್ರಾಣಕ್ಕೆ ನಷ್ಟವೇನಿತ್ತು. ಅಯ್ಯೋ ಅಣ್ಣಯ್ಯ, ಮಾಡಬಾರದು ಇಂಥ ಅನ್ಯಾಯ. ಅಮ್ಮ ಸೋದರಿ, ಅಣ್ಣ, ಹೇಳುವವರಿಗೆ ಹೇಳು. ಚೆನ್ನಾಗಿ ಹೇಳು. ಬರಿದೆ ಎಲ್ಲ ದೂರುವೆಯ ಬೇಸರ ನುಡಿಯ ನೀನಾಡುವೆಯ ಬೇಸರ ನುಡಿಯ ನೀನಾಡುವೆಯ ಧಿಕ್ಕಾರ ಮಾಡಿದೆಯ ಬರಿದೆ ಎಲ್ಲ ದೂರುವೆಯ ಬೇಸರ ನುಡಿಯ ನೀನಾಡುವೆಯ ಧಿಕ್ಕಾರ ಮಾಡಿದೆಯ ಬರಿದೆ ಎಲ್ಲ ದೂರುವೆಯ. ಅಮ್ಮ ಸೋದರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಜಗದ ರಕ್ಷಕ ಎನ್ನಯ ಮಹಿಮೆಯ ಮರೆತು ವಿಷಯ ನೀನಾಡುವೆಯ ಜಗದ ರಕ್ಷಕ ಎನ್ನಯ ಮಹಿಮೆಯ ಮರೆತು ವಿಷಯ ನೀನಾಡುವೆಯ ನಾನೇನು ಗೈದನು ಅಪರಾಧ ಕಾರ್ಯ
ಶ್ರೀಹರಿ. ನಿಮ್ಮ ಪತಿಯಾದ ಪಾರ್ಥನ ರಥವನ್ನು ನಡೆಸಿಕೊಂಡು ಹೋಗಿದ್ದು ಕಣ್ಣಿಲಿ ನೋಡಿ ನೋಡಿ ಎನ್ನೊಳ ಇಲ್ಲದ ರೋಷ ರೂಪೇಣ ಕಲ್ಪಿಸಿ ಋತಾಯನನ್ನು ಯಾತಕ್ಕೆ ಬೇಯ್ವಿ. ಕಾಲ ಕಲ್ಪಿತಕ್ಕೆ ಅಳೆದು ಹೋದ ಅಭಿಮಾನವನಿಗೋಸ್ಕರ ಯಾತಕ್ಕೆ ದುಃಖಿಸಿವಿ. ಇನ್ನು ನಿನ್ನ ಸುತ್ತಲಿನ ಶೋಕವನ್ನು ಬಿಡು, ಪತಿಯೊಡನೆ ಜೊತೆಗೂಡಿ ಸುಖವನ್ನು ಪಡು. ಸೋದರಿಯಾದ ಸುಭದ್ರಾದೇವಿ ಎನ್ನನ್ನು ಬಿಡಿನುಡಿಗಳಿಂದ ಯಾತಕ್ಕೆ ಬೇಯ್ವಿ. ಪಾಂಡವರ ವಾರ ಸಲಾಕಿದ ಶ್ರೀಹರಿ. ಅಣ್ಣಯ್ಯ ಅಮ್ಮ ಸೋದರಿ ಚೆನ್ನಾಗಿ ಕೇಳು. ನಾ ಹೇಳಮ್ಮ. ಪಾಂಡವರ ವಾರ ಸಲಾಕಿದ ಶ್ರೀಹರಿ. ಎನ್ನಯ ಮಗನೋಳು ಮುನಿದೆಯ ಮೂರ ಹರಿ. ಎನ್ನಯ ಮಗನೋಳು ಮುನಿದೆಯ ಮೂರ ಹರಿ. ತಂಗಿಯ ಮೇಲೆ ಇಂಥ ಕೇಡಾರೋ. ಅಣ್ಣಯ್ಯ ಅಮ್ಮ ತಂಗಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಮ್ಮ. ತಂಗಿಯ ಮೇಲೆ ಇಂಥ ಕೇಡನು ಯಾವ ಅಣ್ಣನು ಮಾಡಲಾರನು. ಯಾವ ಅಣ್ಣನು ಮಾಡಲಾರನು. ಶ್ರೀಹರಿ ನಿನ್ನ ಹಠ ತೀರಿಸೇನೋ ಮಾಡಿದೆಯ ಪುರಗಳು ಮಗನ ಹಠಗೊಳಿಸಿದೆಯ ಎನ್ನಯ ಸುತನ. ಅಣ್ಣ ಅಮ್ಮ ತಂಗಿ ಸೋದರಿ ಹೇಳುವರೆ ಕೇಳು. ಆ ಸೋದರಿ ಸೈರಿಸು ಮನದ ತಾಪವು ಈ ಪರ್ಯಾತಕ್ಕೆ ಶೋಕವೋ ತಾಪವೋ. ಸೋದರಿ ಸೈರಿಸು ಮನದ ತಾಪವು ಈ ಪರ್ಯಾತಕ್ಕೆ ಶೋಕವೋ ತಾಪವೋ. ಅಮ್ಮ ತಂಗಿ ಅಣ್ಣಯ್ಯ ಚೆನ್ನಾಗಿ ಅಮ್ಮ. ಚೆನ್ನಾಗಿ ಹೇಳು. ಪೂರ್ವಾರ್ಜಿತವು ಕರ್ಮದ ಫಲವು ಯಾರನ್ನು ಬಿಡದು ಕಾಡುತ್ತಲಿಯದು. ಪೂರ್ವಾರ್ಜಿತವು ಕರ್ಮದ ಫಲವು ಯಾರನ್ನು ಬಿಡದು ಕಾಡುತ್ತಲಿದನು. ಬ್ರಹ್ಮ ಬರಹವು ಬದಲಿ ಬಲಾರವು. ಬ್ರಹ್ಮ ಬರಹವು ಬದಲಿ ಬಲಾರವು. ಸೋದರಿ ಸೈರಿಸು ಮನದ ತಾಪವು ಈ ಪರ್ಯಾತಕ್ಕೆ ಶೋಕವೋ ತಾಪವೋ. ಉತ್ತರ ಕನಕಾಂಗಿ ಸೋದರಿ ಶ್ರೀಹರಿ ಪೂರ್ವ ಜನ್ಮದ ಕರ್ಮವು ಅನುಭವಿಸದಕ್ಕೆ ಇರುವುದಕ್ಕೆ ದಾರಿಗೂ ಸಾಧ್ಯವಿಲ್ಲ. ಪಡೆದ ಮಗನಾದರೇನು ಮಗಳಾದರೇನು ತಾನು ಪಡೆದಿದ್ದು ತಾನು ಭೋಗ ರೂಪಿಯಾಗಿ ತೀರಿಸಬೇಕಲ್ಲದೆ ಒಲ್ಲೆನೆಂದರೆ ಬಿಡಬಲ್ಲದೆ. ಪಡೆದ ಮಗನಲ್ಲಿಂದ ಕಡ ದುಃಖವನ್ನು ಬಿಡು. ಹರಿಯದವನ ಮೇಲೆ ಅಪ್ಪನಿಂದಲೇ ಓಡಿಸುವುದು ಸರಿಯಲ್ಲ ನೋಡು ತಂಗಿ ಶುಭಾಂಗಿ. ಉತ್ತರ ಕನಕಾಂಗಿ ಎನ್ನ ಸಾವಿಗೆ ನೇಮವನ್ನು ಕೊಡು ಅಪ್ಪಯ್ಯ. ಸಾವಿಗೆ ನೇಮ ಒಂದು ಕೊಡಂದರೆ ನಾನು ಏನ್ ಹೇಳೇನು ಮಕ್ಕಳೇರ. ಅಪ್ಪಯ್ಯ ಅಮ್ಮ ಮಗಳೇ ಹೇಳುವೆವು ಕೇಳು. ಅದೇನು ವಿಸ್ತಾರವಾಗಿ ಹೇಳು.
ಕ್ಷಿತಿಜನ ಪಾಲನೆ ಸ್ತುತಿಯರ ಗತಿಯೇನು ಕ್ಷಿತಿಜನ ಪಾಲನೆ ಅಪ್ಪಯ್ಯ ಮಕ್ಕಳಿರ ಚೆನ್ನಾಗಿ ಹೇಳಮ್ಮ. ಕಾಲವಾದ ಲೋಕದ ಕಾಳಗಗಳು ಇಂದು ಕಾಲವಾದ ಲೋಕದ ಕಾಳಗಗಳು ಇಂದು ಬಾಳುವಾಗ ತಗೋ ಜಲಜಕ್ಷಣೆ ಕೇಳು ಬಾಳುವಾಗ ತಗೋ ಜಲಜಕ್ಷಣೆ ಕೇಳು ಕ್ಷಿತಿಜನ ಪಾಲನೆ ಸ್ತುತಿಯರ ಗತಿಯೇನು ಕ್ಷಿತಿಜನ ಪಾಲನೆ ಮುಪ್ಪುರ ಅರಸಕನಾದ ಅಪ್ಪಯ್ಯ ಅಮ್ಮ ಮಕ್ಕಳಿರ ಸ್ತ್ರೀಯರಿಗೊಪ್ಪಿದ ಮಾಂಗಲ್ಯವೇ ತಪ್ಪಿ ಹೋದ ಬಳಿಕ ಮುಪ್ಪಿನ ಪರ್ಯಂತ ಬಾಳಿ ಬದುಕಿದರೂ ಬಂದ ಫಲವೇನಿದೆ ಅಪ್ಪಯ್ಯ ಅಪ್ಪಯ್ಯ ಹೌದೇನ ಮಗಳೇ? ಪತಿಯಿಂದಲಿಗೆ ಸತಿಯರಿಗೆ ಸರ್ವ ಸುಖಕರು ಪತಿಯಿಂದಲೇ ಗತಿ ಮೋಕ್ಷವು ಶ್ರೇಷ್ಠವಾದ ಕಾಂತನನ್ನು ಕಳೆದುಕೊಂಡು ನಾನು ಸರ್ವತಃ ಜೀವಿಸಲಾರೆನು ಎನ್ನ ಸಾವಿಗೆ ನಿಯಮವನ್ನು ಕೊಡು ಲಕ್ಷ್ಮೀ ರಮಣ ಪತಿಯನ್ನಾಗಲಿ ಇರಲಾರೆನು ನಾನೊಂದು ಕ್ಷಣ ಅಮ್ಮ ಮಕ್ಕಳಿರ ಅಪ್ಪಯ್ಯ, ಹೇಳುವನು ಕೇಳಿರಿ. ಚೆನ್ನಾಗಿ ಹೇಳಿ. ದೈವದ ಲೀಲೆ ಅರಿತವರು ಯಾರು ಗಿರಿಯ ಮಹಿಮೆ ಬಲ್ಲವರು ಯಾರು ಗಿರಿಯ ಮಹಿಮೆ ಬಲ್ಲವರು